ಬಾಗಲಕೋಟೆ ಜಿಲ್ಲೆ ಶ್ರೀಬಸವೇಶ್ವರ ಪತ್ತಿನ ಸಹಕಾರಿ ಸಂಘನಿ ಹುನಗುಂದದ ದಿನಾಂಕ ಸೆಪ್ಟೆಂಬರ್ 24, 2025 ರಂದು ಮುಂಜಾನೆ 11 ಗಂಟೆಗೆ ಹುನಗುಂದ ಪಟ್ಟಣದ ಪುರಸಭೆಯ ಮಂಗಲಭವನದ ಸಭಾಂಗಣದಲ್ಲಿ 2024 ರಿಂದ 25ನೇ ಸಾಲಿನ 23ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಸಂಘದ ಅಧ್ಯಕ್ಷರಾದ ಬಸವರಾಜ ಜಿರಾಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಶಿದ್ರಾಮೇಶ ಎಸ್ ಮೂಲಿಮನಿರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಒಂದು ಸಭೆಯಲ್ಲಿ ಶಾಖಾ ವ್ಯವಸ್ಥಾಪಕರಾದ ಎಚ್.ಪಿ. ವಾಲಿಕಾರರು, ಸಭೆಯಲ್ಲಿ ಚರ್ಚಿಸತಕ್ಕ ವಿಷಯಗಳ ಪರ ಹಾಗೂ ನಿರ್ದೇಶಕರಾದ ಹಿರೇಣ್ಯಪ್ಪೆ ಸಾಲೂರರು, ಸನ್ 2024 ರಿಂದ 25ನೇ ಸಾಲಿನ ನಿರ್ದೇಶಕ ಮಂಡಳಿಯು ಸಾದರಪಡಿಸಿದ ವಾರ್ಷಿಕ ವರದಿ ಮತ್ತು ಅಡಾವೆ ಪತ್ರಿಕೆ ಮತ್ತು ಲಾಭಹಾನಿ ಪತ್ರಿಕೆ ವರದಿ ವಾಚಿಸುತ್ತಾ ದಿನಾಂಕ ಮಾರ್ಚ್ 31, 2025ಕ್ಕೆ ಇದ್ದಂತೆ ಒಟ್ಟು ಠೇವುಗಳ ವಿವರವು 90,83,41,324.62 ರೂಪಾಯಿಗಳಾಗಿದ್ದು, ಕಳೆದ ಸಾಲಿಗಿಂತ ಪ್ರಸಕ್ತ ಸಾಲಿನಲ್ಲಿ 4,32,25,626 ರೂಪಾಯಿಗಳಾಗಿದ್ದರ ಬಗ್ಗೆ ಮಾಹಿತಿ ನೀಡಿದರು. ನಂತರ ಸದಸ್ಯರ ವಿವಿಧ ಸಾಲ ಬಾಕಿಯು ಒಟ್ಟು 83,85,75,39 ರೂಪಾಯಿಗಳಾಗಿದ್ದು, ಪ್ರಸಕ್ತ ಸಾಲಿನಲ್ಲಿ 4,80,16,265 ರೂಪಾಯಿಗಳಾಗಿರುವುದನ್ನು ಅಂಕಿಅಂಶಗಳ ಮಾಹಿತಿ ನೀಡುತ್ತಾ ಮುದ್ದತು ಮೀರದಂತೆ ಕಾಲಮಿತಿಯಲ್ಲಿ ಭರಣ ಮಾಡಲು ಜಾಗೃತವಹಿಸಬೇಕೆಂದು ಮನವಿ ಮಾಡಿದರು. ನಂತರ ಸಹವ್ಯವಸ್ಥಾಪಕರಾದ ಎಸ್.ಎಸ್. ಅಂಗಡಿರು ಪ್ರಸಕ್ತ ಸಾಲಿನ ಲೆಕ್ಕ ಪರಿಶೀಲನಾ ವರದಿ ಮತ್ತು ಅನುಪಾಲನಾ ವರದಿ ಹಾಗೂ ಶಾಖಾ ವ್ಯವಸ್ಥಾಪಕರಾದ ಕೆ.ಎಸ್. ಗಂಜಿಹಾಳರು ಲಾಭ ವಿಭಾಗಣೆ ಮತ್ತು ಸದರ ಸಾಲಿನ ಲಾಭಾಂಶ ವರದಿಯನ್ನು ವಾಚಿಸಿದರು. ನಂತರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಸ್.ಸಿ. ಚಳಗೇರಿರು ಕಳೆದ ಸಾಲಿನ ಅಂದಾಜು ಮತ್ತು ಪ್ರಸಕ್ತ ಸಾಲಿನ ಅಯ್ಯ ವ್ಯಯಪತ್ರಿಕೆ ವರದಿ ಮಂಡಿಸಿ ಒಟ್ಟು 12,83,1,500 ರೂಪಾಯಿಗಳಷ್ಟು ಖರ್ಚು ವೆಚ್ಚಿನ ಅಂದಾಜು ಮೊತ್ತದ ಅಂಕಿಅಂಶಗಳ ಮಾಹಿತಿ ನೀಡಿದರು. ನಂತರ ನಿರ್ದೇಶಕರಾದ ಎಸ್.ಬಿ. ಹೂಲಗೇರಿರು ಪ್ರಸಕ್ತ ಸಾಲಿನ ಸಾಧಿಸಬೇಕಾದ ವರದಿ ವಾಚಿಸುತ್ತಾ ಸದಸ್ಯರನ್ನು 1,300ರಷ್ಟು ಹೆಚ್ಚಿಸುವಿಕೆ, ಷೇರ ಬಂಡವಾಳ 4,25,00,000 ರೂಪಾಯಿಗಳಿಗೆ ಏರಿಕೆ, ನಿಧಿಗಳು 4,50,00,000 ರೂಪಾಯಿಗಳಷ್ಟು ಸಂಗ್ರಹಣೆ, ದುಡಿಯುವ ಬಂಡವಾಳವು 130 ಕೋಟಿಗೆ ಹೆಚ್ಚಿಸುವಿಕೆ ಹಾಗೂ ಠೇವಣಿಗಳು 95 ಕೋಟಿಗಳಷ್ಟು ಜಮಾಗೊಳಿಸುವಿಕೆ ಹಾಗೂ ಸಾಲಗಳನ್ನು 85 ಕೋಟಿಗಳಷ್ಟು ಹೆಚ್ಚಿಸುವುದು ಹಾಗೂ ಲಾಭವನ್ನು 1,10,00,000 ರೂಪಾಯಿಗಳಷ್ಟು ಹೆಚ್ಚಿಗೆರಿಸುವ ಸಾಧನಾ ಗುರಿಯನ್ನು ಹೊಂದಿರುವುದರ ಅಂಕಿಅಂಶಗಳ ಮಾಹಿತಿ ನೀಡಿದರು. ನಂತರ ಶಾಖಾ ವ್ಯವಸ್ಥಾಪಕರಾದ ಎಂ.ಬಿ. ಕಂದಗಲ್ಲರು ಸಂಘದ ಸದಸ್ಯತ್ವ ನೀಡಿರುವ ಹಾಗೂ ಸದಸ್ಯತ್ವದಿಂದ ತೆಗೆದುಹಾಕಿರುವ ಟಿಪ್ಪಣಿಯ ಅನುಮೋದನಾ ವರದಿಯನ್ನು ಹಾಗೂ ಶಾಖಾ ವ್ಯವಸ್ಥಾಪಕರಾದ ಎಸ್.ಸಿ. ಪಾಟೀಲರು ಸನ್ 2025 ರಿಂದ 26ನೇ ಸಾಲಿಗೆ ಲೆಕ್ಕ ಪರಿಶೋಧಕರನ್ನು ನೇಮಕಾತಿ ಮಾಡಿಕೊಳ್ಳುವ ಕುರಿತು ಹಾಗೂ ಶಾಖಾ ವ್ಯವಸ್ಥಾಪಕರಾದ ಎಸ್.ಬಿ. ಪಟ್ಟಣ ಶೆಟ್ಟಿರು ಸಂಘಕ್ಕೆ ಸಾಲಗಳ ಪರಿಮಿತಿ ಮತ್ತು ಠೇವುಗಳ ಪರಿಮಿತಿಯನ್ನು ನಿರ್ಧರಿಸುವ ವರದಿಗಳನ್ನು ಮಂಡಿಸಿದರು. ನಂತರ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಸದಸ್ಯರಿಂದ ಬಂದ ಶಾಖೆಗಳ ತೆರೆಯುವ ಮತ್ತು ಸಿಬ್ಬಂದಿ ನೇಮಕಾತಿ, ಸದಸ್ಯರ ಸಂಖ್ಯೆ ಹೆಚ್ಚಿಸುವಿಕೆ ಹಾಗೂ ಸಂಘಕ್ಕೆ ನಿವೇಶನ ಖರೀದಿಗೆ ಸಂಬಂಧಿಸಿದಂತೆ ಸೇರಿ ಇತರೆ ಪ್ರಶ್ನೆಗಳಿಗೆ ಅಧ್ಯಕ್ಷ ಬಸವರಾಜ ಹೊಸೂರರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರು ಉತ್ತರಿಸಿದರು. ನಂತರ ಒಂದು ಸಭೆಯಲ್ಲಿ ಸಂಘದ ಸದಸ್ಯರ ಹಾಗೂ ನಿರ್ದೇಶಕರ ಮಕ್ಕಳಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚಿನ ಅಂಕ ಪಡೆದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅತಿಥಿಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಈ ಒಂದು ಸಭೆಯಲ್ಲಿ ಶಾಖಾ ವ್ಯವಸ್ಥಾಪಕರಾದ ಎಸ್.ಎಸ್. ಹಳಪೇಟಿರು, ಶ್ರೀಮತಿ ವಿ.ಎಸ್. ಪೊಲೀಸ್ ಪಾಟೀಲರು, ಶ್ರೀಮತಿ ವಿ.ಎಂ. ಕುಳಗೇರಿರು, ಸಿಬ್ಬಂದಿಗಳಾದ ಮಹಾಂತೇಶ ಕರಡಿರು ವೇದಿಕೆ ಹಂಚಿಕೊಂಡಿದ್ದರು. ಹಾಗೂ ಸಂಘದ ನಿರ್ದೇಶಕರಾದ ಎಚ್.ಎಸ್. ರೋಣದ, ಸಂಗಣ್ಣೆಂ ಹುನ್ನಳ್ಳಿ, ಸೋಮಶೇಖರ್ ಎಸ್. ತೋಟಗೇರ, ಎಸ್.ಬಿ. ಬಾದವಾಡಗಿ, ಎವಿಹಾದಿಮನಿ, ಚಂದ್ರಪ್ಪ ತಳವಾರ, ಎನ್.ಬಿ. ಲೋಕಾಪುರ, ಶ್ರೀಮತಿ ಎಬಿ ಹೊಸೂರ, ಶ್ರೀಮತಿ ಎಸ್.ವಿ. ಹಳಪೇಟೆಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಸಂಘದ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. 950 ರೂಪಾಯಿಗಿರುತ್ತದೆ. ವರ್ಷದಲ್ಲಿ ಕಡಿಮೆ ಆದದ್ದು 11,75,100 ರೂಪಾಯಿ ಆದದ್ದು 31/3/25ಕ್ಕೆ ಇದ್ದಂತೆ 4,09,87,950 ರೂಪಾಯಿ. ಅದೇ ತರನಾಗಿ ಠೇವುಗಳು 1,00,00,000 ರೂಪಾಯಿ 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 1,00,00,000
ಅದರ ವಿವರ: ಅನುಕ್ರಮ ನಂಬರ್ 1 ಸದಸ್ಯರ ಚಾಲ್ತಿ ಠೇವು ಖಾತೆ 19,88,880.20. ಇದು 31/3/24ಕ್ಕೆ. ಅದೇ ತರನಾಗಿ 31/3/25ಕ್ಕೆ 64,24,679.20. ಸದಸ್ಯರ ಮುದ್ದತ್ತು ಠೇವು ಖಾತೆ 13,16,10,587 ರೂಪಾಯಿ. 31/3/25ರಂತೆ 12,29,83,567 ರೂಪಾಯಿ. ಅನುಕ್ರಮ ನಂಬರ್ 3 ಸದಸ್ಯರ ಕ್ಯಾಶ್ ಸರ್ಟಿಫಿಕೇಟ್ ಠೇವು ಖಾತೆ 65,60,60,01,876. 31/3/25ಕ್ಕೆ 68,28,62,995. ಅನುಕ್ರಮ 4 ಪಿಗ್ಮಿ ಏಜೆಂಟರ ಭದ್ರತಾ ಠೇವು 7,44,913 ರೂಪಾಯಿ. 9,41,131. ಇದು 31/3/2025ಕ್ಕೆ ಇರುತ್ತದೆ. 6 ಸದಸ್ಯರ ಸಂಚಿನಿ ಠೇವು ಖಾತೆ 89,91,600. 31/3/25ಕ್ಕೆ 1,04,27,000 ರೂಪಾಯಿ ಇರುತ್ತದೆ. ಅನುಕ್ರಮ ಸದಸ್ಯರ ಸೇಫ್ ಮಾರ್ಕರ್ ಠೇವು ಖಾತೆ 6,80,000. 31/3/25ಕ್ಕೆ 7,91,000. ಅನುಕ್ರಮ 8 ಸದಸ್ಯರ ಉಳಿತಾಯ ಖಾತೆ 3,60,60,250.42. 31/3/25ಕ್ಕೆ 4,90,46,930.42. ಅನುಕ್ರಮ ನಂಬರ್ 9 ಸಿಬ್ಬಂದಿ ಭದ್ರತಾ ಠೇವು ಖಾತೆ 48,75,422. 31/3/25ಕ್ಕೆ ಇದ್ದಂತೆ 60,53,382. ಒಟ್ಟು 31/3/24ಕ್ಕೆ 86,51,15,698.62. 31/3/25 83,41,324.62. ಹೋದ ವರ್ಷಕ್ಕಿಂತ ಈ ವರ್ಷ ಒಟ್ಟು ಠೇವು ಸಂಗ್ರಹಣೆ ರೂಪಾಯಿ 4,23,25,626 ಹೆಚ್ಚಾಗಿದೆ. ಆಗಿದ್ದು ಠೇವುದಾರರಿಗೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸುತ್ತೇವೆ. ಠೇವು ತೊಡಗಿಸಿದ ಎಲ್ಲರಿಗೂ ಧನ್ಯವಾದ. 5,69,70,311.07 ರೂಪಾಯಿಗಳು ಹೆಚ್ಚಿಗೆ ಆಗಿದ್ದು ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಬೇಕಾಗಿದೆ. ಸದಸ್ಯರ ಸಾಲ ಬಾಕಿ ವಿವರ ಈ ಕೆಳಗಿನಂತಿದೆ. ಅನುಕ್ರಮ ನಂಬರ್ ಸಾಲಗಳ ಸ್ವರೂಪ: ಅನುಕ್ರಮ ನಂಬರ್ 1 87,08,864. 31/3/25ಕ್ಕೆ ಇದ್ದ ಬಾಕಿ 35,77,24,169 ರೂಪಾಯಿ. ಅನುಕ್ರಮ ನಂಬರ್ 2 ಸದಸ್ಯರ ಎಫ್ಡಿಎ ಸಾಲ 13,53,000 ರೂಪಾಯಿ. ಇದು 31/3/24ಕ್ಕೆ ಇದ್ದ ಬಾಕಿ. ಈಗ 31/3/25ಕ್ಕೆ 53,01,800 ರೂಪಾಯಿ ಬಾಕಿ ಇರುತ್ತದೆ. 3 ಸದಸ್ಯರ ಬಂಗಾರದ ಸಾಲ 47,89,717 ರೂಪಾಯಿ. ಇದು 24ನೇ ಸಾಲಿಗೆ. 31/3/25ನೇ ಸಾಲಿಗೆ 52,09,057 ರೂಪಾಯಿ. ಅನುಕ್ರಮ ನಂಬರ್ 4 ಸದಸ್ಯರ ಜಿಬಿಸಿಸಿ ಸಾಲ 1,48,69,798. 31/3/25ಕ್ಕೆ 1,56,68,325. 25ಕ್ಕೆ 2,37,22,886 ರೂಪಾಯಿ. 6ನೇ ಅನುಕ್ರಮ ನಂಬರ್ 6 ಸದಸ್ಯರ ಆಸ್ತಿ ಪರವರ್ತಿ ಸಾಲ 25ಕ್ಕೆ
₹34,75,71,170 ಅನುಕ್ರಮ ನಂಬರ್ ಸಾಲ 2,00,000 5ನೇ ಸಾಲಿನಲ್ಲಿ 34,75,71,170 ಸಾಲ 2,24,000 ₹127,000 ಅನುಕ್ರಮ ನಂಬರ್ 9 1,05,000 ಈಗ 25ನೇ ಸಾಲಿನಲ್ಲಿ 1,96,37,456 ₹58,774 31/3/25ನೇ ಸಾಲಿನಲ್ಲಿ 83,85,75,39 ₹2,786 ಸಂಘದ ಆಡಳಿತ ಮಂಡಳಿ ಸದಸ್ಯರು ಲಾಭ ವಿಭಾಗನೆ ಮಾಡಿದ್ದು ಸರ್ವ ಸದಸ್ಯರು ಅನುಮತಿ ನೀಡಲು ತಮ್ಮಲ್ಲಿ ವಿನಂತಿಸಿ ತಾವೆಲ್ಲರೂ ಒಪ್ಪಿಗೆ ಕೊಡುವುದೆಂದು ಡೀಟೇಲ್ ಹೋಗ್ತಾ ಇದ್ದಾರೆ. ನಿರ್ದೇಶಕ ಚಾರ್ಟರ್ಡ್ ಅಕೌಂಟರಾದ ಮೆಹರ್ಬಾನ್ ಎಸ್.ಬಿ. ಶೆಟ್ಟಿ ಮತ್ತು ಕಂಪನಿ ಚಾರ್ಟರ್ಡ್ ಅಕೌಂಟ್ ಸಿ.ಎ. ಕಾರ್ತಿಕ್ ಡಿ. ಪಾಲುದಾರರು ಹುಬ್ಬಳ್ಳಿ ಇವರನ್ನು ನೇಮಿಸಿದ್ದು ಸಭೆಯವರು 24-25ನೇ ಸಾಲಿನ ಶಾಸನಬದ್ಧ ಲೆಕ್ಕ ಪರಿಶೋಧನಾ ಕೈಗೊಂಡು ದಿನ 25/8/2025ರಂದು ವರದಿಯನ್ನು ಸಲ್ಲಿಸಿರುತ್ತಾರೆ. ಸದರಿ ವರದಿ ಮತ್ತು ಅದರಲ್ಲಿನ ನ್ಯೂನತೆಗಳನ್ನು ತಯಾರಿಸಲಾದ ಅನುಪಾಲನಾ ವರದಿಯನ್ನು ಸಂಘದ ಜಾವಕ ಸಂಖ್ಯೆ ಶ್ರೀ ಬಸವೇಶ್ವರ ಪತ್ರಿಕಾ ಸಹಕಾರ ಸಂಘ ನಿರ್ಣೇತ ಲೆಕ್ಕ ಪರಿಶೋಧನಾ ಅನುಪಾಲನಾ ವರದಿ 95/2025-26 ವಿಚಾರಗಳನ್ನು ಸರ್ಕಾರ ಮಹಾಮಂಡಳಿಗೆ ಸಲ್ಲಿಸಿದ ನಂತರ ಸದಸ್ಯರಿಗೆ ಡಿವಿಡೆಂಡ್ ಹಂಚಲಾಗುವುದು. ಅದೇ ರೀತಿ ಸಲ್ಲಿಸಿದ್ದು ಐಟಿಆರ್ ಸಂಖ್ಯೆ ಸಮೇತ ವರದಿಯನ್ನು ಲಗತ್ತಿಸಲಾಗಿದೆ. ಧನ್ಯವಾದಗಳು. ವಿಷಯ ಹೋಗ್ಬಿಡ್ತಿದ್ರೆ ₹1,786 ನಿವ್ವಳ ಲಾಭ ಗಳಿಸಿದ್ದು ಸದರಿ ಲಾಭದ ಸಂಘದ ಪುಟ ನಿಯಮ 107 ಅನ್ವಯ ಕೆಳಕಾಣಿಸಿದಂತೆ ಲಾಭ ವಿಲೇವಾರಿ ಮಾಡಬೇಕೆಂದು ನಮ್ಮಲ್ಲಿ ವಿನಂತಿ. 2024-25ನೇ ಸಾಲಿನ ಸಂಘದ ನಿವ್ವಳ ಲಾಭವನ್ನು ವಿಲೇವಾರಿ ಮಾಡಿದ ವಿವರ ಕ್ರೆಡಿಟ್ ನಿಧಿ 25% 7,18,197. ಸಹಕಾರ ಶಿಕ್ಷಣ ನಿಧಿ 2% ₹43,092. ಕರಡು ಸಾಲ ನಿಧಿ 1% ₹21,115. ಕಟ್ಟಡ ನಿಧಿ 15% ₹3,16,725. ಮರಣೋತ್ತರ ಸಹಾಯ ನಿಧಿ 1% ₹21,115. ಸಿಬ್ಬಂದಿ ಕಲ್ಯಾಣ ನಿಧಿ 1% ₹21,115. ಸಿಬ್ಬಂದಿ ಉಪದಾನ ನಿಧಿ 1% ₹21,115. ಅನುತ್ಪಾದಕ ಆಸ್ತಿ ನಿಧಿ 1% ₹21,115. ಧರ್ಮಾರ್ಥ ನಿಧಿ 1% ₹21,115. ಮಹೋತ್ಸವ ನಿಧಿ ಪ್ರಚಾರ ನಿಧಿ 1% ₹21,115. ಸದಸ್ಯರ ಕ್ಷೇಮಾಭಿವೃದ್ಧಿ ನಿಧಿ 1% ₹21,115. 0.5% ₹10,558. ಬಾಗಲಕೋಟೆ ಜಿಲ್ಲಾ ಕೃಷಿಕರ ಪತ್ತಿನ ಸಹಕಾರ ಸಂಘಗಳ ಒಕ್ಕೂಟ ನೇಮಿತ ಬಾಗಲಕೋಟೆ 0.5% ₹10,558. ಉಳಿದ ಲಾಭ ಒಟ್ಟು ವೆಚ್ಚ 8,45,99,782 ಖಲಾಸಾಗಿರುತ್ತದೆ. ವಾರ್ಷಿಕ ಲಾಭ 83,94,528 ಆಗಿದ್ದು ವಾರ್ಷಿಕ ಆಯವ್ಯಯ ಪತ್ರಿಕೆಯನ್ನು ದಿನಾಂಕ 4/9/2025ರಂದು ಜರುಗಿದ ಆಡಳಿತ ಮಂಡಳಿ ಸಭೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಸರಿ ಇರುವುದರಿಂದ ಅನುಮೋದನೆಗಾಗಿ ಮಹಾಸಭೆಯ ಅನುಮೋದನೆಗಾಗಿ ಸಾದರಪಡಿಸಿದ್ದನ್ನು ಸರ್ವ ಸದಸ್ಯರು ಒಪ್ಪಿಗೆ ನೀಡಬೇಕಾಗಿ ವಿನಂತಿ. ಸಾಧ್ಯವಾದ 24-25ರಲ್ಲಿ ಅಂದಾಜು ಮಾಡಿದ್ದು 6,50,000. 24-25ರಲ್ಲಿ ಜಮಾ ಬಂದಿದ್ದು 8,15,528. 25-20ರಲ್ಲಿ ಅಂದಾಜು ಮಾಡಿದ್ದು 8,15,000. ಬ್ಯಾಂಕ್ ಠೇವಣಿ ಮೇಲಿನ ಬಡ್ಡಿ 50 ಲಕ್ಷ ಅಂದಾಜು ಮಾಡಿದ್ವಿ. ಆಕ್ಚುಲಿ ಬಂದಿದ್ದು 48,91,745. ಈ ವರ್ಷ 7,95,00,100 ಅಂದಾಜು ಮಾಡಲಾಗಿದೆ.
ಬಿಗ್ನಿಂಗ್ ಮಷಿನ್ ಕೋಡ್ 1 ಲಕ್ಷ ಅಂದಾಜು ಮಾಡಿದ್ವಿ. ಬಜೆಟ್ 39,600, ಸದರಿ ವರ್ಷ 50,000 ಅಂದಾಜು ಮಾಡಿದ್ವಿ. ಲಾಭ 1,08,90,000 ಅಂದಾಜು ಮಾಡಿದ್ವಿ. ಬಜೆಟ್ 22,72,786, ಸದರಿ ವರ್ಷದಲ್ಲಿ 1,9,00,000 ಅಂದಾಜು ಮಾಡಬಹುದು. ಒಟ್ಟು 11,31,50,000 24 ಅಂದಾಜು ಮಾಡಿದ್ದು. 24 ಹೆಚ್ಚುವರಿ ಖರ್ಚು ಬಂದಿದ್ದು 11,26,26,24 24 ಅಂದಾಜು ಮಾಡಿದ್ದು 12,83,15,000 ಮಾಡಿದ್ವಿ. 3,525 ಹೆಚ್ಚಿಗೆ ಬಂದಿರೋದ್ರಿಂದ ಎಲ್ಲ ಶಾಖೆಗಳಿಗೆ ಸಹಕರಿಸಿದ ನಮ್ಮ ಆಚರಣೆ ದೀಪಾಲಂಕರನ್ನೆಲ್ಲ ಮಾಡಿದ್ದ ಖರ್ಚು 3,525 ಹೆಚ್ಚಿಗೆ ಬಂದಿರುತ್ತದೆ. ವಿದ್ಯುತ್ ವೆಚ್ಚ 2 ಲಕ್ಷ ಮಾಡಿದ್ವಿ. 2,23,860 ಹೆಚ್ಚಿಗೆ ಬಂದಿರ್ತದೆ. ಎಲ್ಲ ಬ್ರಾಂಚ್ಗಳು ರೆಡಿ ಬಿಲ್ ಹೆಚ್ಚಾಗಿರೋದ್ರಿಂದ ಅದು ಹೆಚ್ಚಿಗೆ ಬಂದಿರ್ತದೆ. ಜನರೇಟರ್ 50,000 ಮಾಡಿದ್ವಿ. 56,564 ಡೀಸೆಲ್ ಹೆಚ್ಚಳ ಆಗಿರೋದ್ರಿಂದ ಇನ್ಶೂರೆನ್ಸ್ 1,20,000 ಮಾಡಿದ್ವಿ. 1,32,781 GST ಖರ್ಚು ಮಾಡಿರೋದ್ರಿಂದ ಅದು ಇದಾಯಿತು. ಸಾಲಗಾರ 2 ಲಕ್ಷ ಮಾಡಿದ್ವಿ. 2,21,237 ಸದರಿ ವರ್ಷದ ಶಾಖೆಗಳ ಖರ್ಚು ಹೆಚ್ಚು ಬಂದಿರೋದ್ರಿಂದ ಸಂಘದ ಬಾಡಿಗೆ 2 ಲಕ್ಷ ಅಂದಾಜು ಮಾಡಿದ್ವಿ. 9,58,100 ಸದರಿ ವರ್ಷದಲ್ಲಿ ನೂತನ ಶಾಖೆಗಳಿಗೆ ಬಾಡಿಗೆ ನೀಡಿರೋದ್ರಿಂದ PF ಆಡಳಿತಾತ್ಮಕ ಖರ್ಚು 2,50,000 ಮಾಡಿದ್ವಿ. 2,98,778 ಹೆಚ್ಚಿಗೆ ಬಂದಿದ್ದು ಸಿಬ್ಬಂದಿ ಅಡ್ಡಿ ಹೆಚ್ಚಳವಾಗಿರೋದ್ರಿಂದ ಅಂಚೆ ವೆಚ್ಚ 50 ಮಾಡಿದ್ವಿ. 2,225 ಹೆಚ್ಚಿಗೆ ಬಂದಿದ್ದ ಎಲ್ಲ ಶಾಖೆಗಳ ಆಮಂತ್ರಣ ಮತ್ತು ಆಮೇಲೆ ನೋಟಿಸ್ ಕಳಿಸಿರೋದ್ರಿಂದ ಪ್ರಿಂಟಿಂಗ್ 2 ಲಕ್ಷ ಮಾಡಿದ್ವಿ. 49,380 ಹೆಚ್ಚಿಗೆ ಬಂದಿರೋದ್ರಿಂದ ಶಾಖೆಗಳ ಪ್ರಿಂಟಿಂಗ್ ಖರ್ಚು ಮಾಡಿರೋದ್ರಿಂದ ನೂತನ ಶಾಖೆ ಖರ್ಚು ಅಂದಾಜು ಮಾಡಿರುವ 4,13,600 ನೂತನ ಶಾಖೆ ಖರ್ಚು. ಇನ್ಕಮ್ ಟ್ಯಾಕ್ಸ್ ಅಪೀಲ್ ಫೀ 1,000 ಹೆಚ್ಚಿಗೆ ಬಂದಿದ್ವಿ. ಸದರಿ ಕೇಸ್ ದಾಖಲಿಸಿರೋದ್ರಿಂದ ದೂರವಾಣಿ ಖರ್ಚು 50,000 ಮಾಡಿದ್ವಿ. 4,378 ಎಲ್ಲ ಶಾಖೆಗಳಿಗೂ ಮಾಸಿಕ ಶಾಖೆಗಳಿಂದ ಹೆಚ್ಚಿಗೆ ಬಂದಿದೆ. ಪ್ರವಾಸ ಭತ್ಯೆ 72,070 ಹೆಚ್ಚಿಗೆ ಬಂದಿರುತ್ತೆ. ನೂತನ ಶಾಖೆ ಮತ್ತು ಜೇಡಿ ಅಧ್ಯಯನ ಪ್ರವಾಸ ಕೈಗೊಂಡಿರೋದು. ಠೇವುಗಳ ಮೇಲಿನ ಬಡ್ಡಿ 7,45 ಲಕ್ಷ ಮಾಡಿದ್ವಿ. ಬಂದಿದ್ದು 7,51,40,95 ಠೇವುಗಳು ಹೆಚ್ಚಾಗಿದ್ದು ಸದಸ್ಯರಿಗೆ ಬಡ್ಡಿಯನ್ನು ನೀಡುವುದಿಲ್ಲ. ಇದಕ್ಕೆ ಸರ್ವ ಸದಸ್ಯರು ಒಪ್ಪಿಗೆ ಕಾರ್ಯಕ್ರಮದ ಅನುಮೋದನೆ ಸಂಘವು ತನ್ನ ವ್ಯವಹಾರವನ್ನು ಸಮರ್ಪಕವಾಗಿ ನಿರ್ವಹಿಸಲು ಕ್ರಮಬದ್ಧವಾದ ಯೋಜನೆಗಳನ್ನು ರೂಪಿಸಿಕೊಳ್ಳುವುದು ಅವಶ್ಯವಿದ್ದು ಈ ದಿಶೆಯಲ್ಲಿ 25-26ನೇ ಸಾಲಿಗೆ ಅಭಿವೃದ್ಧಿ ಕ್ರಿಯಾ ಯೋಜನೆಯಲ್ಲಿ ವಾರ್ಷಿಕ ಕಾರ್ಯಕ್ರಮಗಳನ್ನು ನಿಗದಿಪಡಿಸಿದ್ದು ಅದರಲ್ಲೂ ಈ ಕೆಳಗಿನ ಸಾಧನೆಗೆ ಗುರಿ ಹೊಂದಲಾಗಿದೆ. ಹೆಚ್ಚುವರಿ ಬಂದಿದ್ದು 12,989. ಈ ಸದರಿ ವರ್ಷ 25-26ಕ್ಕೆ 13,000 ಗುರಿ ಹಾಕೊಂಡಿದ್ದೀವಿ. 31/3/2025ಕ್ಕೆ ವೀರಂತೆ ಸದಸ್ಯರು 12,989. ಈ ಮೇಲಿನಂತೆ ಸಂಘದ ಸದಸ್ಯತ್ವ ನೀಡಿರುವ ಹಾಗೂ ಸದಸ್ಯತ್ವ ತೆಗೆದು ಹಾಕಿರುವ ಟಿಪ್ಪಣಿಯನ್ನು ದಿನಾಂಕ 4/9/2025ರಂದು ಜರುಗಿದ ಆಡಳಿತ ಮಂಡಳಿಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ಸರಿಯುವುದರಿಂದ ಅನುಮೋದನೆ ನೀಡಿ ಮಹಾಸಭೆಯು ಅನುಮೋದನೆಗಾಗಿ ಸಾದರಪಡಿಸುವುದನ್ನು ಸರ್ವ ಸದಸ್ಯರು ಒಪ್ಪಿಗೆ ನೀಡಬೇಕಾಗಿ ವಿನಂತಿ. ಸಂಭಾವನೆ ನಿಗದಿಪಡಿಸುವ ಕುರಿತು ಪರಿಶೀಲಿಸಿ ನಿರ್ಣಯಿಸಲು ದಿನಾಂಕ 4/9/2025ರಂದು ಜರುಗಿದ ಆಡಳಿತ ಮಂಡಳಿಯ ಸಭೆಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ಡಿ ಶಾಂತಿಲಾಲ್ ಜೈನ್ ಅಂಡ್ ಕಂಪನಿ ಚಾರ್ಟರ್ಡ್ ಅಕೌಂಟ್ ಹುಬ್ಳಿ ಇವರನ್ನು ದಿನಾಂಕ 31/3/2025ಕ್ಕೆ ಇದ್ದಂತೆ ಸಂಘದ ಷೇರು ಬಂಡವಾಳ ಠೇವುಗಳು ಮತ್ತು ಸಾಲಗಳ ನಿಗದಿಪಡಿಸಿದ ಬಂಡವಾಳ ಮಿತಿಯಲ್ಲಿ ಹೆಚ್ಚಳವಾಗಿದೆ. ಆದ್ದರಿಂದ ಇವುಗಳ ಮಿತಿಗಳನ್ನು ಹೆಚ್ಚಳ ಮಾಡುವುದು ಅವಶ್ಯಕತೆ ಇದ್ದು ಇದನ್ನು ಕೆಳಗಿನಂತೆ ವರ್ಗವಾರು ಮಿತಿ ಹೆಚ್ಚಿಸುವುದು. 4,11,00,000 ಈಗಿನ ಪರಿಮಿತಿಯಾಗಿದ್ದು ಪ್ರಸ್ತುತ ಪರಿಮಿತಿಯು 4,15,00,000 ರೂಪಾಯಿಗಳಾಗಿರುತ್ತದೆ. ಠೇವುಗಳು ಈಗಿನ ಪರಿಮಿತಿಯು 100 ಕೋಟಿಗಳಾಗಿದ್ದು ಪ್ರಸ್ತುತ ಪರಿಮಿತಿಯು 3 ಕೋಟಿ ಆಗಿರುತ್ತದೆ. ಸಾಲಗಳು ಈಗಿನ ಪರಿಮಿತಿ 90 ಕೋಟಿ ಆಗಿದ್ದು ಪ್ರಸ್ತುತ ಪರಿಮಿತಿಯು 90 ಕೋಟಿ ಆಗಿರುತ್ತದೆ. ಉಳಿದ ಬಂಡವಾಳ ಈಗಿನ ಪರಿಮಿತಿಯು 125 ಕೋಟಿ ರೂಪಾಯಿಗಳಾಗಿದ್ದು ಪ್ರಸ್ತುತ ಪರಿಮಿತಿಯು 135 ಕೋಟಿ ರೂಪಾಯಿಗಳಾಗಿರುತ್ತದೆ. ಈ ಕುರಿತು 4/9/2025ರಂದು ಜರುಗಿದ ಆಡಳಿತ ಮಂಡಳಿಯ ಸಭೆಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ಸರಿಯುವುದರಿಂದ ಅನುಮತಿ ನೀಡಿದ್ದನ್ನು ಮಹಾಸಭೆಯು ಅನುಮತಿಗಾಗಿ ಸಾದರಪಡಿಸಿದ್ದನ್ನು ಸರ್ವ ಸದಸ್ಯರು ಒಪ್ಪಿಗೆ ನೀಡಬೇಕಾಗಿ ವಿನಂತಿ.
ಸದಸ್ಯರ ಸಂಖ್ಯೆ 8 ಅಂತ ಹೇಳ್ತೇವೆ. ಇಲ್ಲಿವರೆಗೂ ಸಿಬ್ಬಂದಿ ವ್ಯವಸ್ಥೆ ಐತೆ, ದುಡಿಯೋ ವ್ಯವಸ್ಥೆ ಐತೆ, ಕಟ್ಟಡ ಬಾಡಿಗೆ ವ್ಯವಸ್ಥೆ ಐತೆ, ಅಡ್ವಾನ್ಸ್ ಐತೆ ಅಂತ ನಾವು ಮಾಹಿತಿ ಕೇಳಿದ್ರೆ ಇಷ್ಟು ಜನ ಸಿಬ್ಬಂದಿ ಕೊಟ್ಟು ಇಷ್ಟು ಜನ ಡೈರೆಕ್ಟ್ ರಿಟೈರ್ ಮಾಡೋದು ಅಲ್ಲಿ ಜನಕ್ಕೆ ಮಾಡಿದ್ರೆ ಅಲ್ಲಿ ಏನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಕ್ಕೆ ಅವಕಾಶ ಇತ್ತು. ಯಾಕೆ ಬಂದಿದ್ದೀವಿ ಅಂತಂದರೆ 8 ಮಂದಿ ಅಂತ ತೋರಿಸಿ ಅದಕ್ಕೆ ಆದಂಥ ಒಂದು ದರ ನಿಗದಿ ಇರ್ತದೆ. ನೀವು ಇದಕ್ಕೆಲ್ಲ ಒಂದು ಕಟ್ಟಡಕ್ಕೆ ಒಂದು ಜಾಗ ತೊಗೊಂಡಿದ್ದೀವಿ. ಕಟ್ಟಡ ನಿಮ್ಮ ಬ್ಯಾಂಕಿನ ಹಿತಾಸಕ್ತಿಗಾಗಿ ಒಂದು ಜಾಗ ತೊಗೊಂಡ್ರಿ. ಎಷ್ಟು ತೊಗೊಂಡ್ರಾಗ 1560 ಜಾಗ ತೊಗೊಂಡ್ರಿ. 1560 ಸ್ಕ್ವೇರ್ ಫೀಟ್ಗೆ 65 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. 65 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಪರ್ ಸ್ಕ್ವೇರ್ ಫೀಟ್ ಎಷ್ಟು ಇರುತ್ತೆ ನೀವು ಎಲ್ಲರೂ ಬಂದಿದ್ದೀವಿ. ನಮ್ಮ ಯಾಕಂದ್ರೆ ನಾವು ಬ್ಯಾಂಕ್ ಮಾರ್ಕೆಟ್ ಮಾಡಬೇಕನ್ನೋ ಒಂದು ಆಶಯಕ್ಕಾಗಿ ನಾವು ಮಾರ್ಕೆಟ್ಗೆ ಹೋಗ್ಬೋದು. ಈಗ ಲೈಬ್ರರಿಗೆ ಎಷ್ಟು ವ್ಯಾಲ್ಯೂಷನ್ ಐತೆ ಅನ್ನೋದು ಬೇಕೈತಿ. 4,000 ರೂಪಾಯಿ ಸ್ಕ್ವೇರ್ ಫೀಟ್ ಬೇಕೈತೆ ನಮ್ಗೆ. 4,700 ರೂಪಾಯಿ 100 ರೂಪಾಯಿ ಬರ್ತೈತೆ ಹೇಳ್ತೈತಿ. ಉದಾಹರಣೆ ಹೇಳ್ತೀನಿ. ನಮ್ಮ ತೆಲೆಸ್ವಾದ ಹೇಳಿದಾರ, ನಮ್ಮ ತೆಲೆಸ್ವಾದ ಒಂದು ಪ್ಲಾಟ್ ಏನೇ ಮಾಡಿದ್ದು ನಮಗ 2.5 ಲಕ್ಷ ರೂಪಾಯಿ ಒಂದು ಪ್ಲಾಟ್ ಕೊಟ್ಟರು. ಇವತ್ತ 20 ಲಕ್ಷ ರೂಪಾಯಿ ಒಂದು ಪ್ಲಾಟ್ ಕೊಡಾಕತ್ತಾರೆ. ಏನಾದ್ರು ಹೊರಗೆ ಐತೈತೆ ನಿಮಗ ಹೊರದಾಗ ಹೋದ್ರೆ ಅಂದ್ರೆ ನಿಮಗೆ ವ್ಯಾಲ್ಯೂಷನ್ ಅಲ್ಲಿ 5,000 ಆಗೈತಿ. ಊರಿಗೆ ನಮಗ ಹೊರಗೈತೆ ಅನ್ನೋ ಒಂದು ಕಾರಣಕ್ಕಾಗಿ ತಗೊಂಡ್ವಿ. ಮತ್ತೆ ಹೋಗೋ ವಿಷಯ ಏನಿಲ್ಲ. ಎಲ್ಲ ಈಗ ಎಲ್ಲ ಕಾಂತ ನಮಗೆ ಎಲ್ಲ ಕೊಟ್ಟೈತಿ. ಹೋಗ್ಬೋದು. ನಮ್ದು ಏನಾರ ತಪ್ಪಿತ್ತು ನೀವು ಹೇಳ್ಬೋದು. ಈಗ ಅದಕ್ಕೆ 70 ಲಕ್ಷ ರೂಪಾಯಿ ಖರ್ಚೈತೆ. ಅದಕ್ಕೆ 25 ಲಕ್ಷ ರೂಪಾಯಿ ಉಳಿದೈತದ. ಇಲ್ಲ ಅಂದ್ರೆ 95 ಲಕ್ಷ ರೂಪಾಯಿ ನಮ್ಗೆ ಲಾಭ ಆಗಿತ್ತು. ಉತ್ತೇಜನ ನೀಡಕ್ಕೆ ಏನಾದ್ರು ಸ್ಪಂದಿಸಿರಿ. 8 ಮಂದಿ ಸದಸ್ಯರಂತ ನೀವು ದಾಖಲೆ ಮಾಡಿದ್ರೆ ಸಿಬ್ಬಂದಿ ಏನ್ ಮಾಡ್ತಾರ? ನೀವೇನ್ ಮಾಡ್ತೀರಿ? ಸಿಬ್ಬಂದಿ ಏನ್ ಮಾಡ್ತಾರ? 8 ಮಂದಿ ಬರೀ ಸದಸ್ಯರಿಗೆ ಒಂದು ಬ್ರಾಂಚಿಗೆ 8 ಮಂದಿ ಸದಸ್ಯರು ಒಂದು ವಾರ್ಡ್ದಾಗ 8 ಮಂದಿ ನೀವು ದಾಖಲಾತಿ ಕೊಟ್ಟಾಗ ನೀವೇನ್ ಮಾಡಕತ್ತೀರಿ? ನಿಮ್ ಕೆಲಸ ಏನೈತೆ? ನಿಮ್ ಸಿಬ್ಬಂದಿ ಕೆಲಸ ಏನೈತೆ? 8 ಮಂದಿ ನೋಡಿದ್ರೆ ಎಲ್ಲ ಐತದ ದಾಖಲೆ ಹೊಸ ಶಾಖೆ ಮಾಡಿದ ತಕ್ಷಣ ನಡುವಲ್ಲೇ ಬ್ರಾಂಚ್ 100 ಅರ್ಜಿ ಬಂದವು. ಬಟ್ ಅಲ್ಲಿ ಪರಿಸ್ಥಿತಿ, ಅಲ್ಲಿ ಆಸ್ತಿ ವಿವರಣೆ ಎಲ್ಲ ಸರಿ ನೋಡ್ಕೊಂಡು, ಯಾಕಂದ್ರೆ ಸ್ಟಾರ್ಟಿಂಗ್ ಮೆಂಬರ್ಶಿಪ್ ಆದ್ಮೇಲೆ ಸಾಲ ಕೊಡಲಿಲ್ಲ ಅಂದ್ರೆ ಸಾಲ ಸೇರ್ಕೊಂಡ್ ಅಂತಾರೆ. ಅದಕ್ಕೆ ಅವ್ರ ಆಸ್ತಿ ಸಂಬಂಧ ಅವ್ರು ಸರಿ ಅದಾರೋ ಇಲ್ಲ ವಿಚಾರ ಮಾಡೋ ಸಂಬಂಧ ಅರ್ಜಿನ ಪರಿಶೀಲನೆ ಒಂದಲ್ಲ 2-3 ಸಲ ನಾವು ಪರಿಶೀಲನೆ ಮಾಡ್ಕೊತೀವಿ. ಹೋಗ್ಕೊಂಡ ಯಾವುದೇ ಹೊಸ ಸೇವೆಗೆ ಹೋಗ್ಕೊಂಡ ತಮಸ್ ಮೆಂಬರ್ಶಿಪ್ ಅದೇ ಸಾಲ ಕೊಡೋದು ನಮ್ಮಲ್ಲಿಲ್ಲ. ನಾವು 1 ವರ್ಷ 2 ವರ್ಷ ಲಾಸ್ಟ್ ಆಗಬೇಕಲ್ಲಿ ಅಲ್ಲಿ ಬಗ್ಗೆ ಸ್ಟಡಿ ಮಾಡಿ ವಿಚಾರ ಮಾಡಿ ಒಂದು ನಿರ್ಧಾರ ತಗೊಂಡು ಸರಿಯಾಗಿ ಮುಂದೆ ಹೋಗ್ಬೇಕು. ಯಾಕಂದ್ರೆ ಕೊಡೋದು ಬಹಳ ತೆಗಿಲ್ಲ, ಕೊಟ್ಟಿನ ರಿಕವರಿ ಮಾಡೋ ಸಮಸ್ಯೆ ಬಹಳ ಇರೋದ್ರಿಂದ ಒಂದು ದೊಡ್ಡ ಉಸುರು ವಿಚಾರ ಮಾಡಿ ಅಡ್ಡಾಡಿವಿ, ಎಲ್ಲ ಮಾಡಿದ್ವಿ. ನೀವ್ ಹೇಳಿದಾಗ ಸಲಹಾ ಸಮಿತಿನೂ ಆಲ್ರೆಡಿ ನಾವು ಬ್ರಾಂಚ್ ಮಾಡೋದ್ರಿಂದ ಮಾತ್ರ ತಗೊಂಡಿದ್ವಿ. 5 ಅಲ್ಲಿ ಚೆನ್ನಾಗಿ ಹೇಳ್ಬಿಟ್ಟು ನಾನು ಹೇಳಿದ ಉತ್ತರ ನೀವು ಹೇಳ್ರಿ. 5 ಮಂದಿನ ನಾವು ರೆಡಿ ಮಾಡಿ ಎಲ್ಲ ಮಾಡಿದ್ವಿ. ಅವ್ರ ಓಪನಿಂಗ್ ಟೈಮ್ ಅನ್ನೋದ್ರಾಗ ಅವರು ವೈಯಕ್ತಿಕ ಅಲ್ಲಿ ಸಮಸ್ಯೆಗೆ ಅವರ ಪಕ್ಷ ಬೇರೆ ಈ ಪಕ್ಷ ಬೇರೆ ಅನ್ನೋ ಸಂಬಂಧ ಅಲ್ಲಿ ಸಮಸ್ಯೆಗೆ ಅವರು ಒಬ್ಬರು ಸ್ಪಂದನೆ ಮಾಡಿಲ್ಲ. ಇವ್ರು ಹೇಳಿದ ಅವ್ರು ಒಬ್ಬರು ಅವ್ರಿಗೆ ಗೋಪುರದ ಸಂಬಂಧ ಅವ್ರ ಕೆಲಸ ಹೇಳಿದ್ವಿ. ಈಗ ಏನೋ ನಮ್ಮಲ್ಲಿ ಏನ್ ನಮ್ಮ ಜೊತೆ ಸಪೋರ್ಟಿವ್ ಅದಾರೆ ಎಲ್ಲರಿಗೂ ಬರ್ತಾರೆ. ಅವ್ರಿಗೆ ಹೇಳಿ ಒಳ್ಳೆ ಒಂದು 5 ಮಂದಿಗೆ ನಿಮ್ಗೂ ಸಮಸ್ಯೆ ಆದಾಗ ನಾವು ಮಾಡಿ ಹೆಲ್ಪ್ ಮಾಡೋ ಸಂಬಂಧ ಕೊಟ್ಟಿದ್ದಾರೆ. ಏಪ್ರಿಲ್ ನಲ್ಲಿ ಅಥವಾ ಮೇನಲ್ಲಿ 2 ಮೀಟಿಂಗ್ ನಲ್ಲಿ ಚರ್ಚೆ ಆಗಿದ್ದಾವೆ. ಅದನ್ನ ಆಡಳಿತ ಮಂಡಳಿಯಲ್ಲಿ ಆಲ್ರೆಡಿ ಮಾಡಿ ಸಲಹಾ ಸಮಿತಿಯನ್ನು ಮಾಡ್ಕೊಳ್ತಾ ಉದ್ದೇಶ ಇಷ್ಟೇ. ಒಮ್ಮೆ ಮಾಡ್ಕೊಂಡಿದ್ದು ಮಳೆ ತೆಗೆದ ಸಮಸ್ಯೆ ಇದೆ. ಅವರು ರಾಜಕೀಯದಿಂದ ಇನ್ನೊಂದು ಸಮಸ್ಯೆಯಿಂದ ಪ್ರಾಬ್ಲಮ್ ಆಗೋದ್ರೆ ಸೊಸೈಟಿ ಬಡನ ಆಗ್ಬೋದು ಅನ್ನೋದು ಆ ಉದ್ದೇಶಕ್ಕೆ ಲೇಟ್ ಮಾಡ್ಕೊಳ್ತೀವಿ ಸದಸ್ಯತ್ವ ಎಲ್ಲವೂ. ಆಮೇಲೆ ಪ್ರತಿ ವರ್ಷ ನಾವೀಗ ಹೋಗ್ಕೊಂಡು ಕೋಟಿ ಗಂಟೆ ಲೋನ್ ಕೊಟ್ಟಿದ್ದೀವಿ ಅಲ್ಲ ಆಲ್ರೆಡಿ. ಒಂದ್ ಕಡೆ 70 ಲಕ್ಷ, ಒಂದ್ ಕಡೆ 50 ಲಕ್ಷ, 60-70 ಲಕ್ಷ ನಾವು ಲೋನ್ ಈ ತರ ಕೊಟ್ಟಿದ್ದೀವಿ. ಕೊಟ್ಟ ತಕ್ಷಣ ಈ ವರ್ಷನೇ ರಿಕವರಿ ಬರ್ತಲ್ಲ, ಬರುತ್ತೆ 1 ಲಕ್ಷ 2 ಲಕ್ಷ ಬಂದಿದೆ. ಹೀಗಾಗಿ 5 ಬ್ರಾಂಚ್ 3 ವರ್ಷ ಸ್ವಲ್ಪ ರಿಕವರಿ ಆದ್ಮೇಲೆ ಲಾಭ ಬರೋದು 3ನೇ ವರ್ಷ ನಂತರ ಸಂಪೂರ್ಣ ಲಾಭ ಬರ್ತೈತಿ ಶಾಖೆಗಳಿಗೆ. ನಮ್ ಕ್ಯಾಲ್ಕುಲೇಷನ್ ಇಲ್ಲಿವರೆಗೂ ನಾವು ಮಾಡಿದಂತ 6 ಶಾಖೆ ಹಿಂದೂ ಹಂಗ ಬಂದಿದ್ದಾವೆ. ಆ ಸೊಸೈಟಿಗೆ ಮಾನ್ಯತೆ ಕೊಟ್ಟದ ಸರ್ಕಾರ. 300 ಮಂದಿ ಕನಿಷ್ಠ 300 ಮಂದಿ ಸೇರಿದ್ರೆ ಅವರು ಹೊಸ ಸೊಸೈಟಿನ ತೆರೆಯೋದಕ್ಕೆ ಅನುಮತಿಗಳು. ಆದ್ರೆ ನಮ್ಮ 5 ಬ್ರಾಂಚಿನಲ್ಲಿ 5-8 2 ಸಂಖ್ಯೆಯ ಸದಸ್ಯರಿರ್ತಕ್ಕಂಥ ಜಾಗದಲ್ಲಿ ಸೊಸೈಟಿ ತಂದಿರಪ್ಪ ಅಂದ್ರೆ ಇದನ್ನ ಯಾವ ರೀತಿಯಿಂದ ನಾನು ನಿಮಗೆ ಪ್ರಶ್ನೆ ಮಾಡೋದು ನನಗೆ ಅನುಮಾನ ಬರ್ತದೆ. ಕೇವಲ 2 ಸಂಖ್ಯೆಯ ಸದಸ್ಯರಿರ್ತಕ್ಕಂಥ 10-15 ಮಂದಿ ಸದಸ್ಯರಿರ್ತಕ್ಕಂಥ ಜಾಗದೊಳಗೆ ಸಂಘ ಬರ
ಸರಿ ಇರ್ತಾರೋ ಇವ್ರು ಅಷ್ಟೇ ಇರ್ತಿರೋ ಕರೆಕ್ಟ್ ಆಗಿರೋ ಅಂತ ನೋಡಲ್ಲ. ನಾವು ಹೊಸ ಸೊಸೈಟಿ ಮಾಡ್ಬೇಕಂದ್ರೆ ನಮ್ಮ ರಿಲೇಷನ್ ಹೋಗಿ ಶೇರ್ ಕಲೆಕ್ಟ್ ಮಾಡಿ 100 ಮಂದಿ 300 ಮಂದಿ ಮಾಡೋದು ಬೇರೆ. ಬ್ರಾಂಚ್ ಮಾಡಿ ಬ್ರಾಂಚ್ ಇಂದ ಅಲ್ಲೇ ನಾವು ಬೇರೆ ಊರು ಆ ಊರಲ್ಲಿ ಅವರಿಗೆ ಕ್ಯಾಂಡಿಡೇಟ್ ಹೆಂಗೈತಿ ಏನ್ ಎಲ್ಲ ತಿಳ್ಕೊಬೇಕಾದ್ರೆ ಸಮಯ ಸಂದರ್ಭ ಬೇಕು. ಅದ್ರ ಸಂಬಂಧ ಸದಸ್ಯತ್ವ ಮಾಡ್ಕೊಳ್ಳೋದು 100 ಇವತ್ತಿ ಒಂದೊಂದು ಬ್ರಾಂಚಿಗೆ 100 ಮಾಡಿದ್ರ ಅಷ್ಟು ಅರ್ಜಿಗಳು ಇದಾವೆ. ಆದ್ರೆ ಎಲ್ಲ ಪರಿಶೀಲನೆಗೆ ನೆಕ್ಸ್ಟ್ ಮೀಟಿಂಗ್ ಅಂತ ಹೇಳ್ಕೊಂಡು ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ. ಅವ್ರ ಬಗ್ಗೆ ತಿಳ್ಕೊಂಡು ಸಂಬಂಧ. ಯಾಕಂದ್ರೆ ನಿಮ್ ಬಗ್ಗೆ ಹೇಳ್ಬೇಕಂದ್ರೆ ಮಕ್ಕಳು ಕೇಳಿದ್ರೆ ಜಲ್ದಿ ಹೇಳಲ್ಲ. ಈಗ ಹೋಗ್ಕೊಂಡು ಹೆಂಗ್ರಿ ಅಂತ ಕೇಳಿದ್ರೆ ನಮ್ಗೆ ಯಾಕಪ್ಪ ಅವ್ನ ಬಗ್ಗೆ ಹೇಳಿ ನಮ್ಗೆ ಏನ್ ಸಮಸ್ಯೆ ಆಗುತ್ತೆ ಅನ್ನೋ ಪರಿಸ್ಥಿತಿ ಒಳಗೆ ನಾವು ತಿಳ್ಕೊಳಕತ್ತೀವಿ. ತಿಳ್ಕೊಂಡು ಇನ್ನೂ ಇದಕ್ಕಿಂತ ಕೆಳಗೆ ಅದನ್ನು ಗೊತ್ತಿಲ್ಲ. ಆದ್ರೆ ಸಿ ಬಂದಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಕಾರಣ ನಾನು ನೀವು ಅಂತಂದ್ರೆ ನಾನು ಪರಿಣಾಮ ತೋರಿಸೋದಿಲ್ಲ. ಆದ್ರೆ ಸಿ ಹೋಗಿ ಏನ್ ಮಾಡ್ತಾರೆ ನಿರೂಪಿಸಿಕೊಂಡಿದ್ದೆ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಮಾಡೋಕ್ಕಿಂತ ಪೂರ್ವದಲ್ಲಿ ನೀವು ಎಲ್ಲ ಆಡಳಿತ ಮಂಡಳಿಯವರು ಪೂರ್ವಭಾಗವಾಗಿ ಅಲ್ಲಿ ಸಭೆ ಮಾಡಿ ಅಲ್ಲಿ ಮೊದಲು ಸದಸ್ಯರನ್ನು ಮಾಡ್ಕೊಂಡ ಬ್ರಾಂಚ್ ಓಪನ್ ಮಾಡಿದ್ರೆ ಒಂದು ಒಳ್ಳೆ ಅನುಕೂಲ. ಈಗ ಆಗಿದಾಗ ಮುಂದೆ ಏನೇ ಬ್ರಾಂಚ್ ಮಾಡಿದ್ರು ಅಲ್ಲಿ ಸದಸ್ಯರನ್ನು ಮಾಡ್ಕೊಡ್ರಿ. ಆ ಸದಸ್ಯರಿಗೆ ತಕ್ಕಂತೆ ಸ್ಟಾಫ್ ಬಿಡ್ರಿ. ಸ್ಟಾಫ್ ಇಟ್ಕೊಂಡು ನೀವು ಮೇಲಾಧಿಕಾರಿಗಳ ಆಗಿಂದಾಗೆ ಹೋಗಿ ಗಮನ ಕೊಟ್ಟು ಆ ಬ್ರಾಂಚ್ ಗಳನ್ನ ಬೆಳವಣಿಗೆ ಮಾಡುವ ನೀವು ಎಲ್ಲರೂ ಪ್ರಯತ್ನಿಸಬೇಕಂದ್ರೆ ನಿಮ್ಮಲ್ಲಿ ವಿನಂತಿಸಿಕೊಳ್ಬೇಕು. ಗೊತ್ತಿಲ್ಲ ಹೇಳಬೇಕಿಲ್ಲ ಅದು ಬಂದೇ ಬಂದ ದಯವಿಟ್ಟು ಅದು ಮುಂದಿನ ಸಲ ಪತ್ರಿಕೆ ಮುಗಿಸುವಂತ ವ್ಯವಸ್ಥೆ ಮಾಡಿ ಬಂದು ಬೇರಾಗಿ ನಾವೇನು ಈಗ ವಿಜಯವರು ಅಂತೇಳಿ ನೀವು ಅವಕಾಶ ಆಗುತ್ತಾ ತಾವು 15 ಲಕ್ಷ ಆಗಿರೋದ್ರಿಂದ 4% ಹೊಂದಾಣಿಕೆ ಮಾಡಿರ್ತೇವೆ. ಯಾಕಂದ್ರೆ 5 ಬ್ರಾಂಚ್ ವಿಷಯ ಡಿಸ್ಕಸ್ ಮಾಡಿದ್ವಿ. ಲಾಭನೂ ಕಡಿಮೆ ಆಗಿರುತ್ತದೆ. ವಿಷಯ 3 ಪ್ರತಿ ವರ್ಷ 70 ತಿಂಗಳ ಸಾಲ ವಸೂಲಿ ಮುಕ್ತ ಅವಧಿ ಬಗ್ಗೆ ನಾವು ಸಲಹೆ ಮಾಡಿದ್ದೀವಿ. ನಾವು ಈ ವರ್ಷ ಇದೇ ಸೆಪ್ಟೆಂಬರ್ ನೀವು ಕೊಟ್ಟ ಸಲಹೆ ಇದೇ ಸೆಪ್ಟೆಂಬರ್ ವಸೂಲಿ ಕಾರ್ಯಕ್ರಮ ಪ್ರಾರಂಭ ಮಾಡಿ ಮಾರ್ಚ್ 31 ಅಥವಾ ಏಪ್ರಿಲ್ 1 ನಲ್ಲಿ ಈ ವರ್ಷ ನಾವು ಮಾರ್ಚ್ ಕ್ಲೋಸ್ ಮಾಡ್ತೀವಿ ಅಂತ ನಮ್ಮೆಲ್ಲರಿಗೂ ಭರವಸೆ ನೀಡ್ತೀವಿ. ಸಾಲ ಪಡೆದ ಸದಸ್ಯರು ತಾವು ಸರಿಯಾಗಿ ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸಮಸ್ಯೆ ಕಟವಾಗಿ ಸಾಲ ರಿನ್ಯೂವಲ್ ಆಗೇ ಇರೋದು. ಯಾಕಂದ್ರೆ 2 ವರ್ಷ ಆಯ್ತು ನಮ್ಮ ಹುಡುಗನ್ ಮತ್ತು ಇಳಿದ ನಗರಸಭೆಯಲ್ಲಿ ಈ ಕಾಲದ ಪ್ರಾಬ್ಲಮ್ ಆಗಿದ್ದಕ್ಕೆ ರಿಪೋರ್ಟ್ ಆಗಿಲ್ಲ. ನಮ್ಮಲ್ಲಿ ಬಡ್ಡಿ ತುಂಬೆಲ್ಲ ಬಂದು ಕಟ್ಟಲು ತುಂಬ ಬಂದಿದ್ದಾರೆ. ರಿನ್ಯೂವಲ್ ಡೇಟ್ ಮುಗಿದಕ್ಕೆ ರಿನ್ಯೂವಲ್ ಆಗ್ತಾ ಇಲ್ಲ. ಅವರು ಬರೇ ಒಂದು ಇಸಿ ಅಥವಾ ಒಂದು ಸಾಲ ಮಾಡ್ಕೊಂಡಿದ್ದಕ್ಕೆ ಕಾಗದ ಪತ್ರ ಅಡಿಟ ಸಮಸ್ಯೆ ಆಗೋದ್ರ ಸಂಬಂಧ ರಿನ್ಯೂವಲ್ ಆಗಿಲ್ಲ. ಈ ಕಾಲದ ಚರ್ಚೆ ಪಟ್ಟಿದ್ದಾರೆ. ಬರುವ ಸಂಬಂಧ ಈ ಮಾರ್ಚ್ ನಲ್ಲಿ ರಿನ್ಯೂವಲ್ ಆಗೇ ಇರೋದ್ರಿಂದ 15% ಕಟಬಾಕಿ ಮೇಲ್ ಹೋಗಿರೋದಕ್ಕೆ ನಮ್ಗೆ ಸಿ ಹೇಳ್ಬಿಟ್ಟಿದ್ದಾರೆ. ಹೊರತಾಗಿ ಜಾರಿ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ. ಇದು ಎಲ್ಲ ಸದಸ್ಯರಿಗೆ ಸ್ಪಷ್ಟವಾಗಿ ನೀಡ್ತಾ ಇದೆ. ವರ್ಷದ ಅವಧಿಯಲ್ಲಿ ಸದಸ್ಯರು ಪ್ರತಿ ವರ್ಷದ ಪಟ್ಟಿ ಕೇಳಿದ್ದಾರೆ. ಅದು 2016ರಲ್ಲಿ 612 ಸಾಮಾನ್ಯ ಸದಸ್ಯರು, 17ರಲ್ಲಿ ಸಾಮಾನ್ಯ ಸದಸ್ಯರನ್ನು ಮಾಡಿಕೊಂಡಿಲ್ಲ, 18ರಲ್ಲಿ 837, 2019ರಲ್ಲಿ 553, 2020ರಲ್ಲಿ 345, 2021ರಲ್ಲಿ 7042, 2022ರಲ್ಲಿ 195, 2023ರಲ್ಲಿ 211, 2024ರಲ್ಲಿ 151, 2025ರಲ್ಲಿ 769 ಸದಸ್ಯರನ್ನು ಮಾಡಿಕೊಂಡಿರ್ತೀವಿ. ಆಮೇಲೆ ಮುಂದಿನ ಕಾರ್ಯಕ್ರಮ ಚಾಲೂ ಮಾಡಿಕೊಡ್ತಾ ಇದ್ದೀವಿ.